ನಮ್ಮನೆ ಬಾಲಿಗೆ ನೋಡ ಎಲ್ಲ ಒಂದು ಸುತ್ತ ಸೆಟ್ಲ್ಮೆಂಟ್ ಆಗಲ್ಲ ಕಣ. ನೀವೆಲ್ಲ ಒಂದೇ ಅವ್ರಿಗೆ ಇರಲ್ಲ. ನಿಮ್ಮವ್ರಿಗೆ ಹೆಣ್ಮಕ್ಳಿಗೆಲ್ಲ ಬಿಡಿ ಎರಡೆರಡು ಬಾಲೆ ಅದಾವೆ. ಗಂಡು ಮಕ್ಳಿಗೂ ಅಷ್ಟೇ ಸುಮಾರು ಜನಕ್ಕೆ ಎಲ್ಲರಿಗೂ ಮದುವೆ ಆಗಂಗೆ ಆತು ಕಣ. ಆಚೆ ದಿಡಿಗಿ ಗೋಪಾಲಣ್ಣನ ಮಗ, ಆಮೇಲೆ ಅಶೋಕ, ರಾಘು, ವೀರಭದ್ರ, ಸುಮಾರು ಜನ ಎಲ್ಲ ನಿಮ್ಮವ್ರಿಗೆ ಇರಲ್ಲಣ್ಣ. ಎಲ್ಲರಿಗೂ ಮದುವೆ ಆಗೈತೆ ಕಣ. ಇವನು ಒಬ್ಬನಿಗೆ ನೋಡು ಎಂತ ಅಂದ್ರೆ ಗೊತ್ತಾಗಲ್ಲ. ಸುಸತ್ರ ಆಗೋದೇ ಇಲ್ಲ. ಒಂದೊಂದು ಇವನಿಗಿಷ್ಟ ಆಗಲ್ಲ, ಒಂದೊಂದು ಹುಡುಗಿ ಮನೆಯಲ್ಲ ಬೇಡ ಅಂತಾರೆ. ಎಲ್ಲ ಒಪ್ಪಿಗೆ ಅಂದ್ರೆ ಜಾತಕ ಬರಲ್ಲ ಕಣ. ನೋಡಿ 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 ಒಂಥರ ರೋಸ್ ಬಿದ್ದಂಗೆ ಆಗಿದೆ. ನಮ್ಮನೆ ಎಲ್ಲ ಹುಡುಗರಿಗೂ ಹಾಗೆ ಕಣ. ಮದುವೆಯಲ್ಲೇ ಒಂಥರ ಕಂಟಕ ಬಿದ್ದಿದ್ದು. ನಮ್ಮನೆ ಮಗಿಗೂ ಹಾಗೆ ಅಲ್ಲ. ನಾ ಹುಡುಕಿ 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 ಇದು ಕೊನೆಗೆ ದೇವರಂತ ಗಂಡ ಕಣ. ಭಾರೀ ಒಳ್ಳೆಯರಪ್ಪ ನಮ್ಮಳ್ಳಿಯ, ಸುಮ್ಮನೆ ಹೇಳಬಾರ್ದ. ಭಾರೀ ಒಳ್ಳೆ ಜನ. ಹುಡುಕಿದ್ರು ಆಡಿಲ್ಲ, ಭಾರಿ ಮಾತ್ರ ಒಳ್ಳೆ ಜನ. ನಾನು ಅದೇ ಲೆಕ್ಕ ಹಾಕೋದು. ಈಗ ಏನಿಗೆ ಇಷ್ಟು ಹುಡುಕಿ 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 ಕೊನೆಗೆ ಒಳ್ಳೆ ಸಸ್ಯ ಬಂದರೆ ಅದ್ಲಾಗ್ರೆ ಆಗಲಿಲ್ಲ ಕಣ. ಏನು ನಮ್ಮ ಚಾಕ್ರಿ ಬಂದು ಮಾಡಲಿ ಅಂತ ಏನಲ್ಲ, ಅವಗಾನಾಗಿದ್ರೆ ಸಾಕು. ಹ್ಞೂ ಆತದ್ ಬಿಡಿ, ಯಾಕೆ ತಲೆ ಕೆಡ್ಸ್ಕೊತೀರ? ನಿಧಾನಗಾದ್ರೂ ಪರವಾಗಿಲ್ಲ. ಯಾರ್ಯಾರನ್ನ ಆಗೋ ಬದಲು ನಿಧಾನಕ್ಕಾದ್ರೇ ಒಂದು ಲೆಕ್ಕಕ್ಕೆ ಒಳ್ಳೇದು. ಇಲ್ಲ, ಯಾರ್ಯಾರನ್ನ ಎಲ್ಲ ಅವನು ಒಪ್ಲ ಕಣ. ಒಪ್ಲ ಅಂತಾನೆ ಹೇಳಿದ್ ನಾನು ನಿನ್ನ ಹತ್ರ. ಅವನ ಯಾರ್ಯಾರನ್ನೆಲ್ಲ ಒಪ್ತಾನೂ ಇಲ್ಲ. ಭಾರಿ ಲೆಕ್ಕಾಚಾರ ಹಾಕ್ತಾನೆ. ಲೆಕ್ಕಾಚಾರ ಅಂದರೆ ಬೇರೆ ಎಲ್ಲ ಅಲ್ಲ, ನಮ್ಮನೆಗೆ ಹೊಂದ್ಕೋತದನೋ, ಮನೆ ಮಠ ಎಲ್ಲ ಗನಾಗಿ ನೋಡ್ಕೋತದನೋ ಅಂತ ಲೆಕ್ಕಾಚಾರ ಅವಂದು. ಹ್ಞೂ ಆತದ್ ಬಿಡಿ, ತಲೆ ಕೆಡ್ಸ್ಕೋಬೇಡಿ. ಈಗ ನೋಡಿ ಅಕ್ಕಗೆ ಒಳ್ಳೆ ಕಡೆ ಆತಲ್ಲ, ಹಾಗೆ ಇವನಿಗೂ ಆತದೆ. ಹೂನ ಅದೇ ಈ ವರ್ಷನೇ ಒಂದು ಆಗಿದ್ರೆ ಗನಾಗತ್ತಿತ್ತು. ಆತದತ್ತೆ, ನೀ ಏನು ತಲೆ ಕೆಡ್ಸ್ಕೋಬೇಡ. ಅಲ್ಲ ಸುಮನ ಅದೆಯಲ್ಲ, ಸುಮನನೇ ನೋಡಿ ಅತ್ಲಾಗೆ ಈಡು ಜೋಡು ಗನಗ ಆತದೆ. ಮತ್ತು ನಿಮ್ಮನೆ ಎಲ್ಲ ಗೊತ್ತಲ್ಲ, ಸೋದ್ರ ಸಂಬಂಧನೇ ಗನಗ ಆತಿತ್ತು. ಸುಮ್ಮನೆ ಎಲ್ಲ ಮದುವೆ ಮಾಡಲ್ಲ ಕಣ. ಎಂತ ಮಕ್ಳ ಆಟ ನನ್ನ ಸುಮ್ಮನೆ ಮದುವೆ ಮಾಡೋಕ್ಕೆ ಹವ್ಯಾಸ. ನೋಡಿ ಮಾಡಿನೇ ವಿಚಾರಿಸಿ ಮದುವೆ ಮಾಡೋದು. ಸುಮ್ಮನೆ ಮದುವೆ ಮಾಡೋದಾಗಿದ್ರೆ ಯಾವಾಗಲೂ ಮಾಡ್ಬೋದಿತ್ತು. ಇವನ ಗನಾಗಿರೋ ಹುಡುಗಿನ ಮದುವೆ ಹಾಕೊಂಡು ಈಗಿನ ನನ್ನ ಮಗಗೆ ಹೇಳಕ್ಕೆ ಬಂದನು ಸುಮ್ಮನೆ ಮದುವೆ ಆಗೋ ಅಂತ. ಮತ್ತು ಅವನ ತಲೆಯಲ್ಲ ಅದೆಲ್ಲ ತುಂಬಿಸ್ಗಿನ್ಸಿಯ ಸುಮ್ಮನೆ ಯಾರ್ಯಾರನ್ನ ಎಲ್ಲರೂ ಒಪ್ಗಿಪ್ಪಾನೋ. ಥೋ ಅಮ್ಮ, ಅವನು ಸುಮ್ಮನೆ ಅಂದಿದ್ದ ಅಲ್ಲ ಕಣೆ. ಸುಮನ ಅಂದಿದ್ದ. ಓ, ನೀ ಸುಮನ ಅಂದಿದ್ದಾನ ಬಲೆ. ನಾ ಅದೇ ಜ್ಞಾನ ಮಾಡಿದೆ, ಗಾನ ಜಾನ ಎಂತಕ್ಕೆ ಹಿಂಗೆ ಹೇಳ್ತಾ ಇದ್ದಾನೆ ಅಂತ. ನಮ್ಮನೇಲಿ ಇವರಿಗೆ ನನಗೆ ಎಲ್ಲ ಮನ್ಸದೆ ಆ ಹುಡುಗಿನ ತಂದ್ಕೊಳಕ್ಕೆ. ಅದೇ ಇವತ್ತ ಅವ್ರ ಮನೆಗೆ ಬೇರೆಯವ್ರಿಗೆ ಇವ್ರು ಹೋಗ್ಯಾರ. ಇಲ್ಲ ಅಲ್ಲೆಲ್ಲ ಎಂತ ಕೂತು ಮಾತಾಡ್ತಾರೆ ಏನು. ಅವ್ರ ಮನೇಲೇ ಎಲ್ಲ ಇಷ್ಟ ಅದೆಯಂತೆ. ನೋಡ್ಬೇಕು, ಎಲ್ಲ ಕೂಡಿ ಬರ್ಬೇಕಲ್ಲನ. ನಾವು ಒಂದು ಇಷ್ಟಪಟ್ಟರೆ ಆತದ, ದೇವರ ಆಶೀರ್ವಾದನೇ ಇರ್ಬೇಕು. ಅದು ಒಪ್ಪಿದ್ರೆ ಇವನು ಒಪ್ಪಿದ್ರೆ ಗನಗ ಆತದೆ, ಇನ್ನೇನ. ಹ್ಞೂ ಮದುವೆ ಹೇಳಲಿ ಅತ್ಲಾಗೆ ಗನಾಗಿರ್ತದೆ. ಮದುವೆ ಹೇಳ್ತದ ಇಲ್ಲ ನಿನ್ನ ಮಗ ಬಾಲ್ಯದ ನಾಮಕರಣ ಇರ್ತದ ನೋಡ್ಬೇಕು. ನಾಮಕರಣ ತಡ ಆದ್ರೆ ಈಗಂತ ಸೀಮಂತ ಎಲ್ಲ ನೀವೆಲ್ಲ ಪೇಟೆಲಿರೋರು ಮರೆಯ ಜೋರಾಗಿ ಮಾಡ್ತೀರಾ ಏನ? ಎಲ್ಲಿ ಮಾಡ್ತೀರಾ? ಒಳ್ಳೆ ಬೆಂಗಳೂರು ಪೇಟೆಯಲ್ಲಿ ಸೀಮಂತ ಮಾಡೋದ ಇಲ್ಲ ಇಲ್ಲೇ ಮನೇಲಿ ಮಾಡೋದ? ಅದೇ ಎಂತಕ್ಕ ಹಿಂಗೆ ಮಾತಾಡ್ತಾ ಇದ್ದಾರೆ? ಉರಿಯ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾರಲ್ಲ. ನನ್ನ ಜೀವನನೇ ಹೊರದು ಊರ್ ಬಾಗ್ಲಾಗಿದೆ. ಇವ್ರು ಅಂತ ಹೇಳ್ತಾ ಇದ್ದಾರ? ಅಮ್ಮ ನಿಂಗೆ ಎಂತ ಆಗಿದೆ ಮರೇತೆ? ಸುಮ್ನೀರೇ. ಇದೊಂದು ಹುಡುಗ ಎಂತ ಆಗಿದೆ ನಿಂಗೆ ಸುಮ್ನೀರೇ ಅಂದ್ರೆ ಇದೊಳ್ಳೆ ಕತೆ ಆಯ್ತ? ನಾ ಏನು ಕೇಳ್ಬಾರ್ದು ಕೇಳಿದ್ ನಾನ? ಅಲ್ಲ ಗರ್ಭಿಣಿ ಅಂದ್ಮೇಲೆ ಸೀಮಂತ ಮಾಡದೇ ಇರ್ತೀರನ? ಅಯ್ಯೋ ಹುಡುಗರು, ಅದ್ರಲ್ಲಿ ಎಂತ ನಾಚಿಕಿನ ಮರೆಯ ನಿಂಗೊಂದ? ಅತ್ತೆ ಹಂಗೆಲ್ಲ ಎಂತ ಇಲ್ಲ. ಎಂತ ಹಂಗೆಲ್ಲ ಇಲ್ಲ? ಆಗ ಮಾತಾಡೋದನ್ನ ಕೇಂಡಿನ ಆಸ್ಪತ್ರೆಗೆ ಕರ್ಕೊ ಹೋಗ್ಬೇಕು ಅಂತ ಇವನೊಂದು. ನಾನು ಸ್ವಿನಿ ಮದುವೆ ಮಾಡಿದ್ದ, ಆಗೇನು ಹೊಟ್ಟೆ ಏನು ಕಾಣ್ತಿರ್ಲ. ಈಗ ಏನು ಹೊಟ್ಟೆ ಕಾಣ್ತದೆ ನಾಲನ? ಅಮ್ಮ ನಿಂಗೆ ದಮ್ಮಯ್ಯ ಅಂತೀನಿ, ಒಳಗಡೆ ಹೋಗೇ ಮರೇತಿ, ನಿನ್ನ ಕಾಲಿಗೆ ಬೀಳ್ತೀನಿ. ಅವ್ನು ಹೇಳಿದ ಹಂಗಲ್ಲ ಕಣೆ, ಅವನದೇ ಅವನಿಗಾಗ್ಯದ. ಎಂತಕ್ಕೆ ಹಿಂಗೆ ಮಾಡ್ತಾ ಇದೀಯೇ? ಈ ಹುಡುಗರು ನೋಡಿ ಎಂತಕ್ಕೆ ಹಿಂಗೆ ಮಾಡ್ತಾ ಇದ್ದಾವೆ ಅಂತ. ಸರಿ ಹಂಗಾರೆ ನಾ ಒಳಗಡೆ ಹೋಗ್ತೀನಿ. ಏ ಚರಣ, ಬೇಜಾರಾಗ್ಬೇಡ ಕಣ, ಪ್ಲೀಸ್ ಕಣ. ನಾ ಬೇಜಾರಾಗದು ಹಂಗಿರ್ಲಿ, ನಾನೇನು ಬೇಜಾರಾಗಲ್ಲ. ಮೊದಲು ಅತ್ತಿ ನೀ ಕರ್ಕೋಗಿ ಆಸ್ಪತ್ರೆಗೆ ತೋರ್ಸ.
ಪೂರ್ತಿ ಹೋಗ್ಯದ ಕಣ ಕಿವಿ. ಇಲ್ಲಿಂದ ಇಲ್ಲಿಗೆ ಕೇಳಿಸಲ್ಲ ಅಂದರೆ ಎಂಥದ? ಮತ್ತು ಹಿಂಗೆ ಬಿಟ್ಕೂತ ಕೂತ್ರೆ ಆಮೇಲೆ ಮತ್ತೆ ನೋಡ ಹೇಳಿನ ಈಗಲೇ, ನಿಂಗೆ ಮದುವೆ ಆಗಿ ಬಂದಮೇಲೆ ಹಿಂಗೆ ಆದರೆ ಒಂದೂವರೆ ಆಗ್ತದೆ. ಬೇಡ ನೋಡ, ಸೊಸೆ ಬಂದ ಕಾಲದಲ್ಲಿ ಕಿವಿ ಕೇಳ್ದಿರೋದೇ ಒಳ್ಳೇದಲ್ಲದಲ್ಲ, ಆಮೇಲೆ ಇನ್ನೊಂದು ಆಗ್ತದೆ ಅಂತದಾರು. ಈಗಲೇ ಮೊದಲೇ ಹೋಗಿ ತೋರಿಸು, ನಾ ಹೇಳಿ ನೋಡ. ಹೌದೇ ಸೈ ಮಾರೆಯ, ಇಷ್ಟು ದಿನ ನಾವು ಇದ್ದಿದ್ದು ಅಷ್ಟೇನು ಗೊತ್ತಾತಿರ್ಲಿಲ್ಲ ಅಲ್ಲ. ಈ ಥರದವ ಆತಿದ್ವು, ನಾವು ಅವ್ರನ್ನ ಅಷ್ಟು ನೆಗ್ಲೆಕ್ಟ್ ಮಾಡ್ತಿದ್ವಿ. ಇವತ್ತಂತ ಅನಿಸ್ತಾ ಇದೆ ಭಾರಿ ಕಿವಿ ಕೇಳಲ್ಲ ಅಂತ. ಹೌದು ಮಾರೆಯ, ಮೊದಲು ಕರ್ಕೋಗಿ ತೋರಿಸ್ಬೇಕು. ಹೂನಾ, ಏನೇ ಹೇಳ, ಗೋಲಿ ಬಜೆ ಅಂದರೆ ಗೋಲಿ ಬಜೆ ಅಲ್ಲನಾ, ಚೆನ್ನಾಗಿತ್ತು. ನಂಗಂತೂ ಖುಷಿ ಆಯ್ತು ನೋಡು. ಒಂದು ವಾರದಿಂದ ನೆಟ್ಟು ಊಟ ತಿಂಡಿ ಎಂಥದ್ದು ಸೇರ್ತಿರ್ಲ, ಈ ಗೋಲಿ ಬಜೆ ಆಯ್ತಾ ಸಮ ತಿಂದೆ, ಒಳ್ಳೆ ಖುಷಿ ಆಯ್ತು. ಇವನೊಬ್ಬ ಗೋಲಿ ಬಜೆ ಅಂತೆ. ನಂಗಂತೂ ತಿಂದು ತಿಂದು ಬೇಜಾರು ಆಗೋಗ್ಯದೆ. ನಿಂಗೆ ಏನು ಹೇಳ, ಅಲ್ಲಿ ದಿನ ಪಾನಿಪುರಿ ಗೋಬಿ ಮಂಚೂರಿ ತಿಂತೀಯಾ, ಹಂಗಾಗಿ ಹಳ್ಳಿ ತಿಂಡಿ ತಿನ್ನೋಕ್ಕೂ ಆಸೆ ಆಗೋದು ಮಾರಾಯ. ಅದು ದೇಹಕ್ಕೂ ಒಳ್ಳೇದಲ್ಲ, ಮತ್ತು ಅದು ಅಷ್ಟು ನಂಗೆ ಇಷ್ಟನೂ ಆಗಲ್ಲ. ಏನೇ ಹೇಳ, ನಮ್ಮ ಊರು ತಿಂಡಿಗಳೇ ಚಂದ ಅಲ್ಲನಾ. ಅದು ಎಂಥದಾರ ಆಗಲಿ. ಅಲ್ಲಿ ಈಗ ಎಂತ ಅಂತ ಡಿಸೈಡ್ ಮಾಡಿದೆ ಮಾರಾಯ? ಡಿಸೈಡ್ ಅಂತ ಇಲ್ಲ, ಅದು ಎಂಥದಲ್ಲೇ ಓಡಿಸ್ಕೊಡ್ತೀನಿ ಅಂತ ಹೋಗಿ ಸೈನ್ ಹಾಕಿ ಬರೋದಷ್ಟೇ, ಇನ್ನೇ ಅಂತಿಲ್ಲಪ್ಪ. ಅಲ್ಲ, ಎಂಥ ಜೀವನಾಂಶ ಎಲ್ಲ ಕೇಳಿದ್ರೆ ಎಂತ ಮಾಡ್ತೀಯಾ? ಅವೆಲ್ಲ ಕೊಡಲ್ಲ. ಯಾಕೆ? ಬಾಕಿದ್ಕೆಲ್ಲ ಹೇಳ್ತದೆ ನಾ ದುಡಿತೀನಿ, ನಾನು ಇಂಡಿಪೆಂಡೆಂಟು, ನಾನು ನಿನ್ನ ಮೇಲೆ ಡಿಪೆಂಡ್ ಆಗಿಲ್ಲ ಅಂತದೆ. ಮತ್ತು ಜೀವನಾಂಶ ಅಂತ ಕೇಳ್ಬೇಕು? ನಾನು ₹1 ಕೊಡಲ್ಲಪ್ಪ. ಎಂಥದ ನೋಡು, ಲಕ್ಷ್ಮತ್ತಿಗೇನು ಭಾರಿ ಬೇಜಾರಾಗಿದೆ ಏನೋ, ಪಾಪ ಕಣ. ಅರ್ಧ ಆಗಿದೆ ಅವರಿಂದ ಕಣ. ಎಂತ? ಲಕ್ಷ್ಮತ್ತೆಯಿಂದನಾ? ಯಾಕ? ಮತ್ತಿನ್ನೆಂತ? ಅವರಿಂದನೇ ನೆಟ್ಟಿಗೆ ಮಗಳನ್ನ ಬೆಳೆಸ್ಲ ಅನ್ನೋಕ್ಕೆ ಏನೋ ಒಂಥರ ದೊಡ್ಡ ಸಾಧನೆ ಮಾಡ್ಯಾಳ ನನ್ನ ಮಗಳು ಅನ್ನಂಗೆ ಮಾಡಿದ್ ಕಣ. ಬೆಂಗಳೂರು ಪ್ಯಾಟಿಗೆ ಹೋಗಿದ್ದ, ಏನೋ ದೊಡ್ಡ ಇದು ಚಂದ್ರಯಾನಕ್ಕೆ ಕಳಿಸ್ಯಾರೇನೋ ಅನ್ನಂಗೆ ಇಲ್ಲಿ ಊರಲ್ಲೆಲ್ಲ ಹೇಳ್ಕೊಂಡು ತಿರುಗಿದ್ದು. ಅದು ಎಂತ ಆಗಿದ್ದು ಗೊತ್ತಾನ, ಬೆಳ್ಳಿಗೆ ಸಣ್ಣಲಿಂದನೂ ಅಷ್ಟೇ. ಅವಳು ಸ್ವಲ್ಪ ಚೆನ್ನಾಗಿ ಓದೋಳು, ಹೌದು, ನಾವೇನು ಅವಳೇನು ನೋಡ್ದಿರಲ್ಲನ, ಚೆನ್ನಾಗಿ ಓದಾಳ. ಲಕ್ಷ್ಮತೆ ಎಷ್ಟು ಕೊಚ್ಕೊಂಡಾರ ಹೇಳ, ಓ ನನ್ನ ಮಗಳು ಓದ್ತಾಳೆ, ನನ್ನ ಮಗಳು ಅಷ್ಟು ಚಂದ ಮಾಡ್ತಾಳೆ, ಹಾಗೆ ಹಿಂಗೆ ಅಂತ ಕೊಚ್ಕೋತಿದ್ರೆ ಇಲ್ಲ, ನೀನೇ ಹೇಳ. ಸಣ್ಣಲಿಂದ ಅವಳು ಎದುರಿಗೆ ಹೋಗಲಿ ದೊಡ್ಡ ಆದಮೇಲೂ ಅಷ್ಟೇ. ಆಮೇಲೆ ಫಸ್ಟ್ ಹುಡುಗಿಯರಲ್ಲಿ ನೋಡು, ಫಸ್ಟು ಹೊರಗಡೆ ಹೋಗಿ ದುಡಿತಿದ್ದು ಎಲ್ಲ ಇವಳೇ ಅಲ್ಲ. ಅವಾಗಲೂ ಬಿಲ್ಡಪ್ಪಪ್ಪ ಎಲ್ಲರದು, ಬೆಳ್ಳಿ ಅಂದರೆ ಹಾಗೆ ಹಿಂಗೆ ಅಂತ. ಇವಳಿಗೆ ಏನಾಗ್ಬಿಡ್ತು ಹೇಳೋ, ಒಂಥರ ಸಣ್ಣಲಿಂದ ಅವಳು ಪರ್ಫೆಕ್ಟು, ಅವಳದೇ ಸರಿ ಅನ್ನೋದು ಕೇಳಿ ಈಗಲೂ ಅದೇ ತಲೆಯಲ್ಲಿ ಕೂತು ಬಿಟ್ಟದೆ. ಈಗ ಸಡನ್ನಾಗಿ ಬಂದು ಲಕ್ಷ್ಮತ್ತೇನೆ ಚೇಂಜ್ ಆಗು ಅಂದರೆ ಅವಳು ಹೆಂಗೆ ಚೇಂಜ್ ಆಗೋಕ್ಕಾಗ್ತದೆ? ಸಣ್ಣಲ್ಲಿರ್ತಾನೆ. ಈಗ ನಮ್ಮಮ್ಮರು ಎಲ್ಲ ನಮ್ಮನ್ನು ಹೊಗಳೋರು. ಈಗ ನಮ್ಮಮ್ಮ ನಿಮ್ಮಮ್ಮ ಎಲ್ಲ ಮಾತಾಡ್ತಾ ಹೊಗಳ್ಕೊತಿದ್ರು ನಮ್ಮ ಮಕ್ಕಳು ಹಾಗೆ ಹಿಂಗೆ ಅಂತ. ಆದರೆ ಯಾವತ್ತಾರು ನಮ್ಮ ಎದುರಿಗೆ ಹೊಗಳ್ತಿದ್ರನ? ನೀವು ಮಾಡಿದ್ದೇ ತಪ್ಪು, ನೀ ಮಾಡಿದ್ದೇ ಸರಿ ಇಲ್ಲ ಅಂತ ಬೈಯೋರು. ಲಕ್ಷ್ಮತ್ತೆ ಹಂಗಲ್ಲ, ಮಗಳನ್ನ ಹೊಗಳಿದ್ದು ಅಟ್ಟಕ್ಕೆ ಏರ್ಸಿದ್ದು, ಅದೇ ತಲೆಯಲ್ಲಿ ದುರಂಕಾರ ಬಂದು ಕೂತದೆ, ಅದಕ್ಕೆ ಹಿಂಗೆ ಉರಿತಾ ಇದೆ. ಹೌದು, ನೀ ಹೇಳೋದು ಒಂದಕ್ಕೆ ಸರಿ. ಎಂತ ಮಾಡ್ತೀಯ ಹೇಳು, ಅವ್ರಿಗಾರು ಗೊತ್ತಿರ್ತದ ಹಿಂಗೆ ಮಾಡ್ತದಿದ್ದು ಅಂತ. ನಂಗೆ ಅದೇ ಒಂದು 4 ದಿನ ಬೇಜಾರತ್ತು ಕಣ. ಈಗ ನಿಜ ಹೇಳ್ತೀನಿ ನೋಡು, ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗಿದೆ. ನಾನೇ ಅವಳಿಗೆ ಬೇಡ ಅಂದಮೇಲೆ ಬಿಟ್ಟು ಹೋಗಲಿ, ತಲೆ ಅಂತ ಕೆಡ್ಸ್ಕೋಬೇಕು ನಾನಂತೂ ಅಷ್ಟರ ಮಟ್ಟಿಗೆ ಡಿಸೈಡ್ ಮಾಡೀನಿ. ತಲೆ ಏನು ಕೆಡ್ಸ್ಕೊಳಕ್ಕೆ ಹೋಗಬೇಡ. ನೋಡು, ಆದಷ್ಟು ಮಾತುಕತೆಯಲ್ಲೇ ಸರಿಯಾದರೆ ಎಲ್ಲ ಒಳ್ಳೇದೆ. ಇನ್ನು ಆಗೋದೇ ಇಲ್ಲ ಅಂದರೆ ಎಂತ ಮಾಡೋಕ್ಕಾಗ್ತದೆ ಹೇಳ? ನಾನು ಹೇಳಷ್ಟೆಲ್ಲ ಹೇಳಿದೆ ಕಣ, ಅದೇನಿಲ್ಲ. ಮಾತೆತ್ತಿದ್ರೆ ಇಲ್ಲ ನಂಗೆ ಆಗಲ್ಲ ಅವನ ಜೊತೆ ಇರೋಕ್ಕೆ, ಡಿವೋರ್ಸು ಅಂತದೆ. ಆಗಲಿ ಅತ್ಲಾಗ ತಗೊಂಡು ಸಾಯ್ಲಿ ಅತ್ಲಾಗ, ಇನ್ನೆಂತ ಮಾಡೋಕ್ಕಾಗ್ತದೆ? ಸರಿ ಕಣ, ಇನ್ನೆಂತ ನಿಮ್ಮ ನಿರ್ಧಾರದ ಮೇಲೆ ನಾವೆಂತ ಹೇಳೋಕ್ಕಾಗ್ತದೆ? ಸರಿ ಮಚ್ಚ, ಬಂದು ಸುಮಾರು ಹೊತ್ತಾತ್ರ, ನಾನು ಮನೆಗೆ ಹೋಗ್ತೀನತ್ತ. ಹ್ಞೂನಾ, ಸರಿ.